ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಳೆದ 9 ದಿನಗಳ ಹಿಂದೆ ಇಸ್ರೇಲ್ ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿತು. ಈ ದಾಳಿಯಾದ ನಂತರ ಇಸ್ರೇಲ್ ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿತು. ಇದಾದ ನಂತರ ಇದೀಗ ಇರಾನ್ಗೆ ನೂತನ ಪರಮೋಚ್ಚ ನಾಯಕನ ಆಯ್ಕೆ ಆಗಿದೆ. ಖಮೇನಿ ಉತ್ತರಾಧಿಕಾರಿಯಾಗಿ ಮೋಜ್ತಬಾ ಖಮೇನಿ ಅಂತ ಅವರ ಪುತ್ರ, ಎರಡನೇ ಪುತ್ರ 57 ವರ್ಷದ ಮೋಜ್ತಬಾ ಖಮೇನಿ ಆಯ್ಕೆ ಆಗಿದೆ. ಅಧಿಕೃತ ಹೆಸರು ಘೋಷಣೆ ಆಗಿದೆ. ಇರಾನ್ನ ಸೈನ್ಯ ರಾಜಕೀಯ ನಾಯಕರಿಂದ ಇಂಥದ್ದೊಂದು ಆಯ್ಕೆ ಇರಾನ್ನ ಸುಪ್ರೀಂ ಲೀಡರ್ ಆಗಿ ಇದೀಗ ಘೋಷಣೆ ಆಗಿದೆ. ಮತದಾನದ ಮೂಲಕ ಮೋಜ್ತಬಾ ಖಮೇನಿಯನ್ನ ಆಯ್ಕೆ ಮಾಡಲಾಗಿದೆ ಅಂತ ಇರಾನ್ ಹೇಳಿದೆ. ಖಮೇನಿ ಹತ್ಯೆಯಾದ ನಂತರ ಆಗಿರುವಂತಹ ಬೆಳವಣಿಗೆ ಇದು. ಆಯತುಲ್ಲಾ ಅಲಿ ಖಮೇನಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಹತ್ಯೆ ಮಾಡಿದ ನಂತರ ಇರಾನ್ಗೆ ಸರ್ವೋಚ್ಚ ನಾಯಕರ ಅವಶ್ಯಕತೆ ಇತ್ತು. 2-3 ದಿನಗಳ ಹಿಂದಷ್ಟೇ ಇಂಥದ್ದೊಂದು ವರದಿ ಬಂದಿತ್ತು, ಅವರ ಪುತ್ರನನ್ನೇ ಆ ಸ್ಥಾನಕ್ಕೆ ಕರೆದುಕೊಂಡು ಬರಲಾಗುತ್ತೆ ಅಂತ. ಇದೀಗ ಅಧಿಕೃತ ಘೋಷಣೆ ಆಗಿದೆ ಮೋಜ್ತಬಾ ಖಮೇನಿ ಹೆಸರು. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಪುತ್ರ ಮೋಜ್ತಬಾ ಖಮೇನಿ ಅಂತ. ಅವರ ನಿಧನದ ನಂತರ ಅಂದರೆ ಸುದೀರ್ಘ 37 ವರ್ಷಗಳ ಕಾಲ ದೇಶವನ್ನು ಆಯತುಲ್ಲಾ ಅಲಿ ಖಮೇನಿ ಮುನ್ನಡೆಸಿದ್ರು. ಹತ್ಯೆ ಆಯಿತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಹೇಳಿಕೆ ಕೊಟ್ಟರು, ಇರಾನ್ನ ಸರ್ವೋಚ್ಚ ನಾಯಕನ ಆಯ್ಕೆಯ ವಿಚಾರದಲ್ಲಿ ನನ್ನ ಪಾತ್ರ ಕೂಡ ಇದೆ ಅಂತ. ಒಂದ್ಸಗೆ ನಾವು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನೇ ಆಯ್ಕೆ ಮಾಡ್ತೀನಿ ಅಲ್ಲ ಅಂತ. ಅದನ್ನು ಅವರು ಈ ಮೋಜ್ತಬಾ ಖಮೇನಿ ಆಯ್ಕೆಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಕೂಡ ವಿರೋಧ ಮಾಡಿದೆ. ಹೊಸ ನಾಯಕರ ಮೇಲೆಯೂ ಕೂಡ ನಾವು ದಾಳಿ ಮಾಡ್ತೀವಿ ಅಂತ ನೆತನ್ಯಾಹು ಹೇಳ್ತಾ ಇರೋದು ಇಸ್ರೇಲ್ ಪ್ರಧಾನಿ. ಮತ್ತೊಂದು ಕಡೆ ಅಮೆರಿಕ ಹೇಳ್ತಾ ಇದ್ದಾರೆ, ಮೋಜ್ತಬಾ ಖಮೇನಿ ಅವರ ಆಯ್ಕೆಯನ್ನು ನಾವು ತಳ್ಳಿ ಹಾಕ್ತೀವಿ, ಇರಾನ್ನ ನಾಯಕ ಯಾರಾಗಬೇಕು ಅನ್ನೋದನ್ನ ಅಮೆರಿಕ ನಿರ್ಧಾರ ಮಾಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಇವರು ಮೋಜ್ತಬಾ ಖಮೇನಿ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ ಏನಿದೆ ಇರಾನ್ದು, ಅದರ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ರು ಮತ್ತು ಅನೇಕ ವರ್ಷಗಳಿಂದ ತೆರೆಮರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಅವರ ತಂದೆಯ ಜೊತೆಗೆ. ಇದೀಗ ಅವರನ್ನು ಆಯ್ಕೆ ಮಾಡಲಾಗಿದೆ. ಕೋಮ್ ಸೆಮಿನರಿಯಲ್ಲಿ ದೇವತಾ ಶಾಸ್ತ್ರವನ್ನು ಇವರು ಬೋಧಿಸ್ತಾ ಇದ್ರು. 2004ರಲ್ಲಿ ಇರಾನ್ನ ಮಾಜಿ ಸಂಸದೀಯ ಸ್ಪೀಕರ್ ಗುಲಾಮ್ ಅಲಿ ಹದ್ದಾದ್ ಅಡೆಲ್ ಅವರ ಪುತ್ರಿ ಜಹರಾ ಹದ್ದಾದ್ ಅಡೆಲ್ ಅಂತ ಅವರನ್ನು ಇವರು ವಿವಾಹ ಆಗಿದ್ದಾರೆ. ಇದೀಗ ಇವರನ್ನ ನೇಮಕ ಮಾಡಲಾಗಿದೆ. ನಮ್ಮ ಮಾತು ಕೇಳದೆ, ನಮ್ಮ ಅಪ್ಪಣೆ ಇಲ್ಲದೆ ನೀವು ಇರಾನ್ಗೆ ಯಾವುದೇ ನಾಯಕನನ್ನ ಕರೆತಂದರೂ ಕೂಡ ನಾವು ಅವರನ್ನು ಹೊಡಿತೀವಿ ಅಂತ ಇಸ್ರೇಲ್ ಕೂಡ ಹೇಳಿದೆ ಮತ್ತು ಅಮೆರಿಕ ಕೂಡ ಹೇಳಿದೆ. ಹೀಗಾಗಿ ಈ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ.